ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ರೀಸೆಂಟಾಗಿ ನಾನು ಮೀಶೋ ಮತ್ತು ಅಮೆಝಾನ್ ಹಾಲ್ ಮಾಡಿದಾಗ ಇದೊಂದು ಬಾಕ್ಸ್ ನಾನು ಬಿಟ್ಬಿಟ್ಟಿದ್ದೆ ಹಾಲ್ ವಿಡಿಯೋದಲ್ಲಿ ತೋರಿಸೋದನ್ನು. ಇದೊಂದು ಕಿಚನ್ ಆರ್ಗನೈಸರ್. ತುಂಬ ಚಿಕ್ಕದಿರೋವಂಥ ಅಡುಗೆ ಮನೆಗೆ ಏನಾದ್ರು ನೀವು ಆರ್ಗನೈಸರ್ ಬೇಕು ಅಂತ ಅನ್ಸಿದ್ರೆ ಖಂಡಿತ ನೀವು ಇದನ್ನು ಉಪಯೋಗಿಸ್ಕೋಬೋದು. ನಾನು ಇದನ್ನು ಕಿಚನ್ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಇದನ್ನು ಆರ್ಗನೈಸರ್ ಆಗಿ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ವಾಲ್ ಮೌಂಟ್ ಥರ ಅಂದರೆ ಗೋಡೆಗೆ ಹಾಕಿ ಕೂಡ ನೀವು ಆರ್ಗನೈಸರ್ನ ಬೇಕಾದ ರೀತಿಯಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಬಳಸ್ಕೋಬೋದು. ಈ ರೀತಿ ಬರುತ್ತೆ. ನಾವೇ ಇದನ್ನು ಅಸೆಂಬಲ್ ಮಾಡ್ಕೋಬೇಕು. ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾನು ಇದನ್ನು ಅಮೆಝಾನಲ್ಲಿ ತರಿಸಿದೆ. ಅಮೆಝಾನಲ್ಲಿ ಇದು 600 ರುಪೀಸ್ಗೆ ನಾನು ತರಿಸಿದೆ. ಇದರಲ್ಲಿ 2 ಕಲರ್ ಇರುತ್ತೆ, ಒಂದು ಬ್ರೌನ್ ಮತ್ತು ವೈಟ್. ನನ್ನ ಕಿಚನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇರೋದ್ರಿಂದ ನಮ್ಮ ಕಿಚನ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ವೈಟ್ ತರಿಸಿದ್ದೀನಿ. ನಾವು ಯಾವಾಗ ಅನ್ಬಾಕ್ಸಿಂಗ್ ಮಾಡಲಿ ಅಥವಾ ಈ ಥರದ್ದು ಏನೇ ಒಂದು ಬಾಕ್ಸ್ ಓಪನ್ ಮಾಡಲಿ ಫಸ್ಟಲ್ಲಿ ಮಫಿನ್ ಹಾಜರಿರ್ತಾನೆ. ಈ ಥರದ ಬಾಕ್ಸ್ಗಳ ಜೊತೆ ಆಟಾಡೋಕ್ಕೆ ಅದಕ್ಕೆ ತುಂಬ ಇಷ್ಟ. ಆನ್ಲೈನಲ್ಲಿ ನೀವು ಕಿಚನ್ ಶೆಲ್ಫ್ ಅಂತ ಹುಡ್ಕಿದ್ರೆ ಇದರಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಸಿಗುತ್ತೆ. ಸೊ ನಮ್ಮ ಕಿಚನ್ಗೆ ತಕ್ಕಂಥ ಕಲರ್ ಹಾಗೆ ಡಿಸೈನ್ ಆಗಲಿ ಸೈಜ್ ಆಗಲಿ ನಾವು ಚೂಸ್ ಮಾಡ್ಕೋಬೋದು. ಸೊ ನಾನು ಇವಾಗ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಿಚನ್ ಸ್ಲ್ಯಾಬ್ ಮೇಲೇ ಆರ್ಗನೈಸ್ ಮಾಡಿದ್ದೀನಿ. ಈ ಕಿಚನ್ ಆರ್ಗನೈಸರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಹಾಗೆ ಇವಾಗ ನಾನು ಆರ್ಗನೈಸ್ ಮಾಡಿರೋಂಥ ರೀತಿ ಹೇಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಅದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೋಸ್ಟೆಡ್ ಕಾಫಿ ಪೌಡರ್ ತೊಗೊಂಡಾಯ್ತು ಇಲ್ಲ ಚಿನ್ನ ಎಲ್ಲ ತೊಗೊಂಡಾಯ್ತು. ಹೂವು ತೊಗೊಂಡೋಕ್ಕಾಗಿಲ್ಲ. ಬಿಫೋರ್ ಫುಡ್ ದೊಡ್ಡದು ಆಫ್ಟರ್ ಫುಡ್ ಮರೀತೀನಿ ನಾನು. ಕೇಳಿದ್ರು 3 ಕೊಡ್ಲ ಅಂತ, ಬೇಡ ಸದ್ಯ 2 ಕೊಡಿ ಅಂತ ಹೇಳಿದೆ. ಬಿಡೋ ಹಿಡ್ಕೊಂಡ್ಬಿಟ್ಟಿದ್ದಾನಲ್ಲಿ. ಎಲ್ಲೋಯ್ತು. ಸೊ ಇಫ್ ಯು ಡೋಂಟ್ ವಾಂಟ್ ಟು ಟ್ಯಾಗ್ ದೆಮ್, ಕ್ಯಾನ್ಸಲ್ ಮಾಡಿ ಮತ್ತೆ ಅಪ್ಡೇಟ್ ಕೊಡಿ. ಎಲ್ಲೋಯ್ತಂತ ಹೊಟ್ಟೋಯ್ತು, ಬರಲ್ಲ. ಪ್ರಿಯ ಈಗಾಗಲೇ ಬಂದು 20 ದಿನ ಆಗೋಯ್ತು. ಅದೆಷ್ಟು ಬೇಗ ದಿನಗಳು ಉರುಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ಬೇಜಾರಾಗ್ತಿದೆ. ಈಗ ಪ್ರಿಯ ಬಂದಿರೋದು 1 ಮಂತ್ ಹಾಲಿಡೇಸ್ಗೋಸ್ಕರ. ಇನ್ನು ಕೆಲವೇ ದಿನ ಬಾಕಿ ಇದೆ. ತುಂಬ ಪ್ಲ್ಯಾನ್ ಮಾಡಿದ್ವಿ ಎಲ್ಲೆಲ್ಲೋ ಹೋಗಬೇಕು ಅಂತ. ಅನ್ಫಾರ್ಚುನೇಟ್ಲಿ ಮಧ್ಯದಲ್ಲಿ ಎಲ್ರಿಗೂ ಹುಷಾರು ತಪ್ಪಿದ್ರಿಂದ ಅದೆಲ್ಲ ಕ್ಯಾನ್ಸಲ್ ಆಗಿತ್ತು. ಇವತ್ತು ಅಕ್ಕ ತಮ್ಮ ಇಬ್ಬರು ಫೋರಮ್ ಮಾಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಅವರಿಬ್ಬರಿಗೂ ಇಷ್ಟ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೀನಿ. ಅದು ಚಿತ್ರಾನ್ನ. ಇದು ಈಗಷ್ಟೇ ಗಿಡದಿಂದ ಕಿತ್ಕೊಂಡು ಬಂದಿರೋವಂಥ ನಿಂಬೆಹಣ್ಣು. ಗಿಡ ಹಾಕಿ ಸುಮಾರು 5 ವರ್ಷ ಆದಮೇಲೆ ಇತ್ತೀಚೆಗಷ್ಟೇ ನಿಂಬೆಹಣ್ಣು ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದೇ ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಇದನ್ನೆಲ್ಲ ಈ ರೀತಿ ರಫ್ ಆಗಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಮಕ್ಕಳು ಯೂಶ್ವಲಿ ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿನೆಲ್ಲ ಆರ್ಸ್ ಹಾಕ್ಬಿಡ್ತಾರೆ. ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಏನು ಹೊರಗಡೆ ತೆಗೆದು ಹಾಕಲ್ಲ. ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಜಾಸ್ತಿನೇ ಹಾಕಿ ಗ್ರೈಂಡ್ ಮಾಡ್ತೀನಿ. ಚಿತ್ರಾನ್ನದ ಕಲರ್ ಕೂಡ ಒಂದು ಸ್ವಲ್ಪ ಲೈಟಾಗಿ ಗ್ರೀನಿಶ್ ಇರುತ್ತೆ. ಗ್ರೈಂಡ್ ಮಾಡಿ ಹಾಕೋದ್ರಿಂದ ಅನ್ನಕ್ಕೆ ನೀಟಾಗಿ ನಾವು ಕಲಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಯಾವುದನ್ನು ಎತ್ತು ಹಾಕಲ್ಲ ಹೊರಗಡೆಗೆ. ಹಾಗೆ ನಿಂಬೆಹಣ್ಣು ರಸ ನೋಡಿ ಎಷ್ಟೊಂದು ಬಂದಿದೆ ಅಂತ. ಗಿಡದಲ್ಲಿ ಬೆಳೆದಿರೋವಂಥ ನಿಂಬೆಹಣ್ಣಲ್ಲಿ ರಸ ತುಂಬ ಇರುತ್ತೆ. ಅದೇ ಅಂಗಡಿಯಿಂದ ತರೋವಂಥ ನಿಂಬೆಹಣ್ಣು ಅದೆಷ್ಟು ನಿಂಬೆಹಣ್ಣು ಹಾಕಿದ್ರು ಇಷ್ಟು ರಸ ಬರೋದೇ ಇಲ್ಲ. ಒಂದೇ ಒಂದು ನಿಂಬೆಹಣ್ಣಲ್ಲಿ ಅದೆಷ್ಟೊಂದು ರಸ ಬಂದಿದೆ. ಸೊ ಚಿತ್ರಾನ್ನಕ್ಕೆ ಫಸ್ಟು ಎಣ್ಣೆಯಲ್ಲಿ ಕಡಲೆಬೀಜ ಫ್ರೈ ಮಾಡಿ ತೆಕ್ಕೊಂಡ ನಂತರ ನಾನು ಇದರಲ್ಲಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೇನೆ ರುಬ್ಬಿಟ್ಕೊಂಡಿರೋಂಥ ಅಂದರೆ ಸ್ವಲ್ಪ ರಫಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವನ್ನು ಹಾಕಿದ್ದೀನಿ. ಅದು ಒಂದು 30 ಸೆಕೆಂಡ್ ಹುರ್ಕೊಂಡ ತಕ್ಷಣ ನಾವು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಮ್ಮಿಡಿಯೇಟಾಗಿ ನಿಂಬೆ ರಸ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ರೆ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ ಹಾಕಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಚಿತ್ರಾನ್ನ, ಓ ಮೈ ಗಾಡ್, ಯಾಕಪ್ಪ ಗಮ್ಮಂತದೆ. ತುಂಬ ದಿನ ಆಗುತ್ತಾ? ಈ ಥರ ಮಾಡ್ಕೊಂತೀನಿ, ತುಂಬ ದಿನ ಆಗುತ್ತೆ. ಲೆಟ್ಸ್ ಗೋ. ನಮ್ಮ ಪ್ಲಾಂಟಾ ಲೆಮನ್ನ. ಓ ನೈಸ್. ಈಗ ಇಷ್ಟಪ್ಪ ಇದೆ ಅಲ್ಲ. ಈಗ ಹಾಕಿದ್ದು ಚೆನ್ನಾಗಿದೆ.
ರೀಸೆಂಟಾಗಿ ಶಾರ್ಟ್ಸಲ್ಲಿ ನಾನು ಈರುಳ್ಳಿ ಚಿತ್ರಾನ್ನ ಮಾಡಿದ್ದೆ. ಹರ್ಷಿತ್ಗೆ ಈರುಳ್ಳಿ ಚಿತ್ರಾನ್ನ ತುಂಬ ಇಷ್ಟ. ಹಾಗೆ ಈರುಳ್ಳಿ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕಲ್ವಾ ಅಂತ ಕಮೆಂಟಲ್ಲಿ ಕೇಳಿದರು. ಆ್ಯಕ್ಚುಲಿ ನಾವು ಈರುಳ್ಳಿ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕಲ್ಲ. ನಿಂಬೆಹಣ್ಣು ಚಿತ್ರಾನ್ನ ಅಂದರೆ ಹೀಗೆ ಮಾಡೋದು. ತುಂಬ ದಿನ ಉಪಯೋಗಿಸಿದ ನಂತರ ಇವತ್ತೊಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಲೈಟ್ ವೆಯ್ಟ್ ಇರೋ ಅಂಥ ಕಾರ್ಡ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್. ಇದು ಬರೀ ಕಸಾಗಿ ಮಾತ್ರ ಗುಡಿಸಲ್ಲ, ಮನೆಯೂ ಒರೆಸುತ್ತೆ. ಒಟ್ಟಿಗೆ ನೀವು ಅಟ್ ಅ ಟೈಮಲ್ಲಿ ಕಸನೂ ಗುಡಿಸಿ ಮನೆಯೂ ಒರೆಸೋ ಅಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಇದು. ಇದರಲ್ಲಿ 2 ವಾಟರ್ ಟ್ಯಾಂಕ್ ಇರುತ್ತೆ. ಒಂದು ಡರ್ಟಿ ವಾಟರ್ ಕಲೆಕ್ಷನ್ಗೆ, ಇನ್ನೊಂದು ಕ್ಲೀನ್ ವಾಟರ್ ಕಲೆಕ್ಷನ್ಗೆ. ಸೊ ಒಂದು ಕಡೆ ಟ್ಯಾಂಕಲ್ಲಿ ನೀವು ನೀರು ತುಂಬಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ನೀವು ಕಸನೂ ಗುಡಿಸ್ಕೊಂಡು ಮನೆಯೂ ಒರೆಸ್ಕೊಂಡು ಹೋಗೋ ರೀತಿಯಲ್ಲಿ ಇದರಲ್ಲಿ ಸೆಟ್ಟಿಂಗ್ಸ್ ಇದೆ. ಇದರಲ್ಲಿ ಏನೇ ಕೊಳೆ ಇರಲಿ ಅಥವಾ ಕೂದಲು ಹಾರ್ಡ್ ಇರೋವಂಥ ಕಸ ಕೂಡ ಇದು ಇಳ್ಕೊಳ್ಳುತ್ತೆ. ತುಂಬ ದೊಡ್ಡ ದೊಡ್ಡ ಕಸ ಅಂದರೆ ಪೇಪರು ಇಂಥದನ್ನೆಲ್ಲ ನಾವು ಕೈಯಲ್ಲಿ ಎತ್ತು ಹಾಕೋಬೋದು. ಅದೇ ಸಣ್ಣ ಸಣ್ಣ ಡಸ್ಟ್ ಪಾರ್ಟಿಕಲ್ಸ್ ಇರ್ಬೋದು, ಸಣ್ಣ ಪುಟ್ಟ ಕಸ ಕೂಡ ಇದರ ಒಳಗಡೆಗೆ ಕಲೆಕ್ಟ್ ಆಗುತ್ತೆ. ಸೊ ವಾಟರ್ ಟ್ಯಾಂಕಲ್ಲಿ ಮೊದಲು ನೀರನ್ನು ಫಿಲ್ ಮಾಡ್ಕೊಳ್ಳೋಣ. ಒಂದು ಮೆಜರ್ಮೆಂಟಿಗೆ ಅಂತಲೇ ಒಂದು ಮಾರ್ಕ್ ಕೊಟ್ಟಿರ್ತಾರೆ, ಅಲ್ಲಿವರೆಗೂ ಮಾತ್ರ ನೀರನ್ನು ಫಿಲ್ ಮಾಡ್ಕೋಬೇಕು. ಹಾಗೆ ಇದ್ರ ಜೊತೆಗೆ ನೀವು ಫ್ಲೋರ್ ಕ್ಲೀನರ್ನ ಸಪ್ರೇಟಾಗೂ ಉಪಯೋಗಿಸ್ಕೋಬೋದು, ಅಥವಾ ಈ ಪ್ರಾಡಕ್ಟ್ ಜೊತೆಗೆ ಒಂದು ಫ್ಲೋರ್ ಕ್ಲೀನರ್ ಕೂಡ ಸಿಗುತ್ತೆ. ಸಣ್ಣ ಒಂದು ಸ್ಪೂನಷ್ಟು ಫ್ಲೋರ್ ಕ್ಲೀನರ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೀವು ಮಾಪ್ ಮಾಡ್ಕೋಬೋದು. ಸೊ ಯೂಶಲಿ ಮನೆ ಒರೆಸೋದು ಕಸ ಗುಡಿಸೋದು ಅಂದರೆ 2 ಕೆಲಸ ಸಪ್ರೇಟಾಗಿ ಮಾಡ್ತಾಯಿದ್ವಿ. ಆದರೆ ಇದರಲ್ಲಿ ನಾವು 2 ಕೆಲಸ ಒಟ್ಟಿಗೆ ಮಾಡ್ಬೋದು. ಇದು ಎಲ್ಲ ರೀತಿ ಫ್ಲೋರ್ ಮೇಲೂ ವರ್ಕ್ ಆಗುತ್ತೆ. ಹಾಗೆ ಬೆಣ್ಣೆ ರೀತಿಯಲ್ಲಿ ಇದು ಮೂವ್ ಆಗುತ್ತೆ. ನಾವು ಇದನ್ನು ಆನ್ ಮಾಡಿ ಸ್ವಲ್ಪ ಅದನ್ನು ಬೆಂಡ್ ಮಾಡಿದ್ರೆ ಸಾಕು. ಸ್ಲೈಟ್ಲಿ ಇದನ್ನು ಬೆಂಡ್ ಮಾಡಿ ಇಟ್ಕೊಳ್ತಾ ಇದ್ದಂಗೆ ತಾನಾಗೆ ಇದು ಮೂವ್ ಆಗುತ್ತೆ. ಸೊ ನಾನಾಗಲೇ ಹೇಳ್ದಂಗೆ ಇದು ಎಲ್ಲ ಫ್ಲೋರ್ ಮೇಲೂ, ಅಂದರೆ ಸಿಮೆಂಟೆಡ್ ಫ್ಲೋರ್ ಇರ್ಬೋದು, ವುಡನ್ ಫ್ಲೋರ್ ಇರ್ಬೋದು, ಅಥವಾ ಈ ಥರದ ಗ್ರಾನೈಟ್ ಇರ್ಬೋದು, ಮಾರ್ಬಲ್, ಎಲ್ಲದ್ರ ಮೇಲೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂದರೆ ಕೊಳೆನ ತೆಗೆಯುತ್ತೆ. ಸೊ ಮಾಪ್ ಮಾಡುವಾಗ ಯೂಶಲಿ ಫ್ಯಾನ್ ಹಾಕ್ಕೊಂಡು ನೀರೆಲ್ಲ ಆರಲಿ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ, ಅಥವಾ ಮನೆ ಒಳಗಡೆ ಯಾರನ್ನೂ ಬಿಡ್ದಂಗೆಲ್ಲ ಕಾಯ್ತಾ ಇದ್ವಲ್ಲ, ಆ ಥರದೆಲ್ಲ ಇಲ್ಲ. ಅದಿನ್ನೂ ಮಾಪ್ ಮಾಡ್ತಿದ್ದಂಗೆ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ನಮಗೆ ನೀರು ಅನಿಸಲ್ಲ. ಸೊ ಎಷ್ಟೇ ಕೊಳೆ ಇದ್ರೂ ಕೂಡ ಅದು ಸಕ್ ಮಾಡ್ಕೋತಾ ಹೋಗುತ್ತೆ. ಫ್ಲೋರ್ ಕೂಡ ಅಷ್ಟೇ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ನೋಡ್ತಿರ್ಬೋದು, ಮನೆಯೂ ಒರೆಸ್ತಾ ಇದೆ. ಹಾಗೆ ಆ ಕಸ ಕೊಳೆ ಏನೂ ಇದ್ದರೆ ಅದನ್ನು ಕೂಡ ಹೇಳ್ಕೊತಾ ಇದೆ. ಇನ್ನೂ ಡೀಟೇಲಾಗಿ ನಾನು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತ. ಕೆಲವೊಮ್ಮೆ ನಮ್ಮ ಕೈಯಿಂದ ಏನಾದ್ರು ಜಾರಿ ಕೆಳಗಡೆ ಬಿದ್ದು ಹೋಗುತ್ತೆ. ಅದು ಕಾಫಿ ಇರ್ಬೋದು, ಟೀ ಇರ್ಬೋದು, ಯಾವುದೇ ಗ್ರೇವಿ ಮಸಾಲ ಏನೇ ಆದರೂ ಕೂಡ ಕೆಲವೊಮ್ಮೆ ಮನೇಲಿ ಯಾರು ಗೆಸ್ಟ್ ಬಂದಾಗ ಅಥವಾ ಪಾರ್ಟಿ ಇದ್ದಾಗ ಯಾವುದಾದ್ರೂ ಸಮಯದಲ್ಲಿ ಈ ಥರ ಚೆಲ್ಲಿ ಹೋದರೆ ಯಾವುದೇ ಟೆನ್ಷನ್ ಇಲ್ಲದೆ ಈಸಿಯಾಗಿ ನೀವು ಕ್ಲೀನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಗ್ರೇವಿ ಚೆಲ್ಲೋಗಿದೆ. ಇದರಲ್ಲಿ ಸಾಲಿಡ್ ಮತ್ತು ಲಿಕ್ವಿಡ್ ಎರಡೂ ಇದೆ. ಕೆಲವೊಮ್ಮೆ ಹಬ್ಬದ ಸಮಯದಲ್ಲಿ ಅಥವಾ ಮನೆಗೆ ಏನಾದ್ರು ಗೆಸ್ಟ್ ಬಂದಿದ್ದಾಗ ಅಥವಾ ಯಾವುದೋ ಒಂದು ಪಾರ್ಟಿ ಸಮಯದಲ್ಲಿ ಏನೋ ಒಂದು ಚೆಲ್ಲೋಯ್ತು, ಅದನ್ನು ಕ್ಲೀನ್ ಮಾಡೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಲ್ಪ ಮಸಾಲ ಇರುವಂಥದ್ದು, ಜಿಡ್ಡು ಮತ್ತು ಈ ಅರ್ಶಿನ ಎಲ್ಲ ಇರುವಂಥದ್ದು ಅಯ್ಯೋ ಕಲೆ ಆಗಿಬಿಡುತ್ತೆ, ಅಥವಾ ಇದನ್ನು ಜಿಡ್ಡನ್ನ ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅನ್ನೋವಾಗ ಇದೆಷ್ಟು ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಬೋದು ಅಂತ ನೀವೇ ನೋಡ್ತಾ ಹೋಗಿ. ಸೊ ಇದು ಕಡಲೆಬೇಳೆ ಗ್ರೇವಿ ಅಷ್ಟೇ. ನಾನು ನಿಮಗೆ ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಪಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಅಂತ. ಸೊ ಇದರಲ್ಲಿ ಯಾವುದೇ ಕಲೆನೂ ಉಳ್ಕೊಳ್ದೇ ಇರೋ ಹಾಗೆ ಅಥವಾ ಯಾವುದೇ ರೆಸಿಡ್ಯೂನು ಉಳಿದಲೇ ಇರೋ ಹಾಗೆ ಎಷ್ಟು ಈಸಿಯಾಗಿ ಕ್ಲೀನ್ ಮಾಡ್ಬೋದು ನೀವೇ ನೋಡ್ತಾ ಹೋಗಿ. ವಾಟರ್ ಅಬ್ಸಾರ್ಪ್ಷನ್ ಮೋಡ್. ನೋಡಿದ್ರಲ್ಲ, ಕ್ಷಣ ಮಾತ್ರದಲ್ಲಿ ಒಂದು ಬಟನ್ ಒತ್ತಾ ಇದ್ದಾಗ ಎಷ್ಟು ಈಸಿಯಾಗಿ ನಾವು ಕ್ಲೀನ್ ಮಾಡ್ಬೋದು ಅಂತ. ಎಷ್ಟೋ ಜನಕ್ಕೆ ಇವಾಗ ವಯಸ್ಸಾದವ್ರಿಗಿರ್ಬೋದು ಅಥವಾ ಲೋವರ್ ಬ್ಯಾಕ್ ಪೇನ್ ಇರೋವಂಥವ್ರಿಗೆ ಇಂಥದ್ದು ತುಂಬ ಯೂಸ್ ಆಗುತ್ತೆ. ನೀವು ಗಿಫ್ಟ್ ಮಾಡ್ಬೋದು, ಅಥವಾ ನಿಮ್ಮ ಮದರ್ಸ್ಗಿರ್ಬೋದು ಅಥವಾ ಅತ್ತೆಗಿರ್ಬೋದು, ಇನ್ನು ಗಿಫ್ಟಾಗಿ ಕೂಡ ಕೊಡ್ಬೋದು. ತುಂಬ ಯೂಸ್ಫುಲ್ ಪ್ರಾಡಕ್ಟ್. ನಾನು ಸುಮಾರು ದಿನದಿಂದ ಉಪಯೋಗಿಸಿದ ನಂತರ ನಾನು ಇದನ್ನು ಜೆನ್ಯೂನ್ ರಿವ್ಯೂ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಟೆರಿಲೈಸೇಷನ್ ಮೋಡಲ್ಲಿ ಇಟ್ಕೊಂಡು ನೀವು ಮನೆ ಕ್ಲೀನ್ ಮಾಡೋದ್ರಿಂದ ಸಣ್ಣ ಮಕ್ಕಳು ಅಂಬೆಗಾಲಲ್ಲಿ ಓಡಾಡ್ತಿರ್ತಾರಲ್ಲ, ಅಂಥ ಮಕ್ಕಳಿಗೆ ನೆಲದಲ್ಲೇ ಯಾವಾಗಲೂ ಅಲ್ಲಿ ಸಿಕ್ಕಿರೋವಂಥದ್ದನ್ನು ಬಾಯಿಗೆ ಇಟ್ಕೊಳ್ಳೋದು, ಅಥವಾ ಓಡಾಡೋವಂಥ ಮಕ್ಕಳಿಗೆ ಅಥವಾ ವಯಸ್ಸಾಗಿರೋರು ಇರೋವಂಥ ಜಾಗದಲ್ಲಿ ಸ್ಟೆರಿಲೈಸ್ ಮಾಡಿ ನೀವೇನಾದ್ರು ಮಾಪ್ ಮಾಡಬೇಕು ಅಂದರೆ ಈ ಮೋಡನ್ನು ನೀವು ಉಪಯೋಗಿಸ್ಕೋಬೋದು. ಸೊ ಇದೊಂದು ಜೆನ್ಯೂನ್ ರಿವ್ಯೂ. ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಎಷ್ಟೋ ಜನಕ್ಕೆ ಮನೆ ಒರೆಸೋದು ಸ್ವಲ್ಪ ಕಷ್ಟದ ಕೆಲಸ ಅಂತ ಅನಿಸುತ್ತೆ. ಬೆನ್ನು ನೋವಿರೋಂಥವ್ರಿಗೆ ಅಥವಾ ವಯಸ್ಸಾದವ್ರಿಗೆ, ಮಂಡಿ ನೋವಿರೋರಿಗೆ ಈ ಥರದ ಪ್ರಾಡಕ್ಟ್ ತುಂಬ ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿದಿನ ಮನೆ ಕ್ಲೀನ್ ಮಾಡಬೇಕು ಅಂತನವ್ರಿಗೆ ಕ್ವಿಕ್ಕಾಗಿ ಮನೆಯೂ ಒರೆಸ್ಬೋದು, ಕಸನೂ ಗುಡಿಸ್ಕೋಬೋದು. ಒಟ್ಟಿಗೆ ಅಟ್ ಅ ಟೈಮಲ್ಲಿ 2 ಕೆಲಸ ಅಂತೂ ಖಂಡಿತ ಆಗುತ್ತೆ. ಹಾಗೆ ಮನೆ ಕೂಡ ಅಷ್ಟೇ ಕ್ಲೀನ್ ಆಗುತ್ತೆ. ಸೊ ನನಗಂತೂ ಇದು ತುಂಬ ಯೂಸ್ ಆಯಿತು. ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ ನಾವು ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಯಾವ ರೂಮ್ಗಾಗಲಿ ಅಥವಾ ಕಿಚನ್ಗಾಗಲಿ ಎಲ್ಲಿಗಾದರೂ ತೊಗೊಂಡು ಹೋಗಿ
ಮಾಪ್ ಮಾಡ್ಕೊಂಡು ಬಂದು ಮತ್ತೆ ಚಾರ್ಜ್ಗೆ ಇಟ್ಕೊಳ್ಳೋವಂಥ ಬೆಸ್ಟ್ ಏನು ವ್ಯಾಕ್ಯೂಮ್ ಕ್ಲೀನರ್ ಇದು. ಸೊ ಕಸನೂ ಗುಡಿಸಿ ಮನೆಯೂ ಒರೆಸಿದ್ದು ಆಯಿತು. ಮನೆಯೂ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈಗಾಗಲೇ ನಾವು ಮನೆ ಕ್ಲೀನ್ ಮಾಡಿದ್ವಿ. ಮನೆ ಕ್ಲೀನ್ ಮಾಡಿದ್ಮೇಲೆ ಇದರಲ್ಲಿ ಡರ್ಟಿ ವಾಟರ್ ಇರುತ್ತಲ್ಲ, ಇದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಕೂಡ ಸೆಲ್ಫ್ ಕ್ಲೀನ್ ಮಾಡ್ಕೊಳುತ್ತೆ. ಅಂದರೆ ಒಂದ್ಸತಿ ನಾವು ಚಾರ್ಜ್ ಹಾಕಿ ಆನ್ ಮಾಡಿದ ತಕ್ಷಣವೇ ಅದು ಸೆಲ್ಫ್ ಕ್ಲೀನಿಂಗ್ ಮೋಡ್ನ ಆನ್ ಮಾಡ್ತಾ ಇದ್ದಾಗೆ ಅದ್ರ ಒಳಗಡೆ ಇರುವಂಥ ರೋಲರ್ ಕೂಡ ಕ್ಲೀನ್ ಆಗುತ್ತೆ. ನಾವು ಮನೆ ಒರೆಸಿದ ಮಾಪನ್ನು ಬಿಸಿಲಲ್ಲಿಟ್ಟು ಒಣಗಿಸಿ ಯೂಸ್ ಮಾಡ್ತಿದ್ವಲ್ಲ, ಇದರಲ್ಲಿ ಯಾವುದೇ ಬಿಸಿಲಲ್ಲಿ ಇಡುವಂಥ ಅವಶ್ಯಕತೆ ಕೂಡ ಇಲ್ಲ. ತಾನಾಗೆ ಇದರಲ್ಲಿರುವಂಥ ರೋಲರ್ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಆ ಕೊಳೆ ಎಲ್ಲ ಇದರಲ್ಲಿ ಕಲೆಕ್ಟ್ ಆಗ್ತಿದೆ. ನೀವು ನೋಡ್ಬೋದು ಎಷ್ಟು ಕೊಳೆ ಇದರಲ್ಲಿ ಕಲೆಕ್ಟ್ ಆಗಿದೆ ಅಂತ. ರೋಲರ್ ಕಂಪ್ಲೀಟಾಗಿ ಕ್ಲೀನ್ ಆದ ನಂತರ ಇದನ್ನು ನಾವು ತೆಗೆದು ಈ ಡರ್ಟಿ ವಾಟರ್ ಬಕೆಟ್ನ ಕೂಡ ಕ್ಲೀನ್ ಮಾಡ್ಕೋಬೇಕು. ಎಷ್ಟೇ ಕಸ ಕೊಳೆ ಇದ್ದರೂ ಇದ್ರ ಒಳಗಡೆ ಕಲೆಕ್ಟ್ ಆಗಿರುತ್ತೆ. ಒಂದು ಫ್ರೆಶ್ ವಾಟರ್ ಬಕೆಟ್ ಆದರೆ ಇನ್ನೊಂದು ಡರ್ಟಿ ವಾಟರ್ ಬಕೆಟ್. ಈ ಬಕೆಟಲ್ಲಿರೋವಂಥದ್ದನ್ನೆಲ್ಲ ಕೊಳೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದುಬಿಟ್ಟು ಮತ್ತೆ ನಾವು ಇದನ್ನು ಉಪಯೋಗಿಸ್ಕೋಬೋದು. ಎಷ್ಟೇ ಕಸ ಕೊಳೆ ಕೂದಲು ಕಡ್ಡಿ ಏನೇ ಇದ್ದರೂ ಇದ್ರ ಒಳಗಡೆ ಕಲೆಕ್ಟ್ ಆಗಿರುತ್ತೆ. ಇದು ಅಗಾರೋ ರಾಯಲ್ ಮಾಪ್ ಆ್ಯಂಡ್ ವ್ಯಾಕ್ಯೂಮ್ ಕ್ಲೀನರ್. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಮೆಝಾನ್ ಮೂಲಕ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಫಸ್ಟ್ ಟೈಮ್ ಪ್ರಿಯಾ ಅಡುಗೆ ಮಾಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ಅಂತ ಯಾಕೆ ಹೇಳಿದೆ ಅಂದರೆ, ಇದಕ್ಕೆ ಮುಂಚೆ ಬರೀ ಅನ್ನ ಚಪಾತಿ ಈ ಥರದ್ದು ಮಾತ್ರ ಮಾಡ್ತಾಯಿದ್ಲು. ಆದರೆ ಇವತ್ತು ಎಣ್ಗಾಯಿ ಮಾಡಿ ಚಪಾತಿ ಮಾಡ್ತಾ ಇದ್ದಾಳೆ ಫ್ಯಾಮಿಲಿಗೋಸ್ಕರ. ಸರಿ ಮಾಡ್ತಿದ್ಯಾ ಕರೆಕ್ಟಾಗಿ ಮಾಡೋದು ಅಂದರೆ ಒದ್ದೆ ಕೊಡ್ತೀನಿ. ಜಾಸ್ತಿ ಕಮ್ಮಿ ಇದ್ರೆ ಏನು ನೀನೇ ಹೇಳ್ಬೇಕು. ನಾನು ಮಾಡ್ತೀರ ನೀನ ಮಾಡ್ತೀರ, ನನಗೇನು ಗೊತ್ತಿರ್ಬೇಕು? ನಾನು ಸುಮ್ಮನೆ ಹೇಳಿದೆ ಜನರಲಾಗಿ. ಬೆಂಡೆಕಾಯಿ ನಾ ಮಾಡ್ತೀನಿ. ಬೆಂಡೆಕಾಯಿಯಿಂದ ಏನ್ ಮಾಡ್ತೀನಿ? ಅದು ಬೆಂಡೆಕಾಯಿ ಅಲ್ಲ ಏನದು ಬದನೆಕಾಯಿ. ಏನಪ್ಪ ಬದನೆಕಾಯಿ ಕಟ್ ಮಾಡ್ಬಿಡಿ ಅಮ್ಮ, ಹಂಗೆ ಹಾಕಿ. ಪ್ರಿಯಾ ಹೇಳ್ತಾ ಇಲ್ಲ ಅಲ್ಲಿದ್ದಾಗ, ನಾನು ಬಂದು ನಿಮ್ಗೆ ಮಾಡ್ಕೊಡ್ತೀನಿ ನೋಡಿ ಅಮ್ಮ, ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ ಕುಕಿಂಗ್ ಅಲ್ಲಿ ಅಂತ. ಏನ್ ಮಾಡ್ತಿದ್ದೆ ಇವತ್ತು? ಬದನೆಕಾಯಿ ಎಣ್ಗಾಯಿ. ಯಾಕೆ ಅಂದ್ರೆ ಪ್ರಿಯಂಗೆ ಅದು ತುಂಬಾ ಇಷ್ಟ ಎಣ್ಗಾಯಿ ಅಂದ್ರೆ. ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ. ರೆಸಿಪಿ ಆಕ್ಚುಲಿ ನಾನು ಬೇರೆ ತರ ಮಾಡೋಣ ಅನ್ಕೊಂಡೆ, ಬಟ್ ಮಮ್ಮಿ ಚೇಂಜ್ ಮಾಡಿದ್ರು. ನಾನು ನೋಡಿದ ಹೇಳ ಇಲ್ಲ ಮಾಡ್ತಾ ಇರೋದು ಹೇಳ? ನೀವ್ ಮಾಡ್ತಿರೋದ ಹೇಳಪ್ಪ. ಓಕೆ, ಫಸ್ಟ್ ಹಿಲ್ ಮತ್ತೆ ಶೇಂಗಾ ಮತ್ತೆ ಕೊಬ್ಬರಿ ಅದನ್ನ ಸಾರ್ಟ್ ಮಾಡ್ಕೊಂಡು ಆಯಿಲ್ ಅಲ್ಲಿ ಸ್ವಲ್ಪ ಅದಕ್ಕೆ ಮಸಾಲಾಸ್ ಲೈಕ್ ಚಿಲ್ಲಿ ಪೌಡರ್, ಅರ್ಶಿನ, ಕೊರಿಯಾಂಡರ್ ಪೌಡರ್ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬಹುದು. ಇಲ್ಲಾಂದ್ರೆ ಇಫ್ ಯು ಹ್ಯಾವ್ ರಾ ಜಿಂಜರ್ ಗಾರ್ಲಿಕ್ ಅದು ಹಾಕೊಂಡು ಆನಿಯನ್, ಟೊಮ್ಯಾಟೊ ಅದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಬಾಂಡ್ಲಿಯಲ್ಲಿ ಏನಿದು ಬ್ರಿಂಜಾಲ್ ಇದೆ ಅಲ್ಲ ಅದನ್ನ ಕಟ್ ಮಾಡಿ ಮತ್ತೆ ಆ ಪೇಸ್ಟ್ ನ ಫಿಲ್ ಮಾಡಿಬಿಟ್ಟು ಆಯಿಲ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅವಾಗ ಮಸಾಲ ಹಿಡಿಯತ್ತದು. ಓಕೆನಾ? ಆಮೇಲೆ ಮಸಾಲ ಹಾಕಿ ಅದಾದ್ಮೇಲೆ ಅದನ್ನ ಪಕ್ಕಕ್ಕೆ ತೆಗೆದಿಟ್ಟು ಪೇಸ್ಟ್ ಇರುತ್ತಲ್ಲ ಪೇಸ್ಟ್ ನ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ಟು ಅದಕ್ಕೆ ಬ್ರಿಂಜಾಲ್ ನ ಹಾಕ್ಬಿಟ್ಟು ಅದನ್ನ ಬಿಡೋವರೆಗೂ ಕುಕ್ ಮಾಡ್ಬೇಕು. ಗೊತ್ತಾ? ಇದಕ್ಕೆ ಸ್ವಲ್ಪ ಹುಣಸೆ ರಸ ಮತ್ತೆ ಬೆಲ್ಲ. ಹುಣಸೆ ಹಣ್ಣು ರಸ, ಎಸ್ ಐ ಫಾರ್ಗಾಟ್. ಬೆಲ್ಲ ಗೊತ್ತಿಲ್ಲ, ಬಟ್ ಹುಣಸೆ ಹಣ್ಣು ರಸ ಹಾಕಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೆ ಚಪಾತಿ ಆರ್ ರೊಟ್ಟಿ ಯೂಶಲಿ, ಬಟ್ ರೊಟ್ಟಿ ಮಾಡೋ ಟೈಮ್ ಇಲ್ಲ, ಅದಕ್ಕೆ ಚಪಾತಿ. ಓಕೆ. ನಿಜ ಹೇಳಬೇಕಂದ್ರೆ ಇವತ್ತು ಪ್ರಿಯಾ ಫಸ್ಟ್ ಟೈಮ್ ಇದನ್ನು ನಮಗೆ ಮಾಡಿಕೊಟ್ಟಾಗ ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಪ್ರಿಯನ ಕೈ ರುಚಿ ನಾನು ನೋಡಿದ್ದು. ಯೂಶಲಿ ಬರೀ ಚಪಾತಿ ಅನ್ನ ಮಾಡ್ತಿದ್ದಾಗ ಈ ಥರ ಒಂದು ಗ್ರೇವಿ ಅಥವಾ ಸಾಂಬಾರು ಮಾಡಿದಾಗ ಫಸ್ಟ್ ಟೈಮ್ ಮಾಡಿಕೊಟ್ಟಾಗ ಎಷ್ಟು ಇಷ್ಟ ಆಗುತ್ತೆ. ನನಗಂತೂ ಇವತ್ತು ತೃಪ್ತಿ ಆಯಿತು ಅಂತಲೇ ಅನ್ಬೋದು ಊಟ ಮಾಡುವಾಗ. ಇದಕ್ಕೆ ನಾವು ಚಪಾತಿ ಅನ್ನ ಎರಡೂ ಮಾಡಿದ್ವಿ. ಹಾಗೆ ಈ ರೆಸಿಪಿ ಪ್ರಿಯಾ ಕಲ್ತ್ಕೊಂಡಿದ್ದು ಅವಳ ರೂಮ್ಮೇಟಿಂದ. ಅವಳ ರೂಮ್ಮೇಟ್ಸ್ ಇಬ್ಬರು ನಾರ್ತ್ ಕರ್ನಾಟಕದವರಿದ್ದಾರೆ. ಅದರಲ್ಲಿ ಕಾವೇರಿ ಈ ರೆಸಿಪಿ ಮಾಡುವಾಗ ಪ್ರಿಯಾ ಅದನ್ನು ನೋಡಿ ಕಲ್ತ್ಕೊಂಡು ಅದೇ ಥರ ಪ್ರಿಯಾ ಟ್ರೈ ಮಾಡ್ತಾಯಿದ್ಲು. ಸ್ವಲ್ಪ ನಾವು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ಕೋಬೋದು ಅಂತನ್ನೋದನ್ನು ಈ ರೆಸಿಪಿ ಪ್ರಿಯಂಗೆ ಹೇಳಿಕೊಟ್ಟೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಮಕ್ಕಳು ಕೆಲಸ ಮಾಡೋದ್ರ ಜೊತೆಗೆ ಹೊಸದನ್ನು ಕಲಿತಾ ಇದ್ದಾರೆ, ಅಡುಗೆಗಳನ್ನ ಕೂಡ ಕಲಿತಿದ್ದಾರೆ.
ಹಾಗೆ ಪ್ರೀನ್ ಬಗ್ಗೆ ನನಗಂತೂ ತುಂಬ ಹೆಮ್ಮೆ ಇದೆ. ಅವಳು ಕೆಲಸ ಮಾಡ್ತಾನೆ, ಇದನ್ನೆಲ್ಲ ಹೊಸದಾಗಿ ಕಲಿತಿದ್ದಾಳೆ. ಯಾವುದ್ರಲ್ಲೂ ಕೂಡ ನನಗಿದು ಬರಲ್ಲ, ನನಗೆ ಆಗಲ್ಲ ಅಂತ ಅವಳು ಬಿಡದೆ ಎಲ್ಲ ನಾನು ಪ್ರಯತ್ನ ಮಾಡ್ತಾಳಲ್ಲ, ಅದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ತುಂಬ ಚೆನ್ನಾಗಿತ್ತು ಈ ರೆಸಿಪಿ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಹಾಗೆ ಯಾರು ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಎಲ್ಲರಿಗೂ ಒಂದೇ ಥರ ಮಾಡೋಕ್ಕೂ ಬರಲ್ಲ, ಒಂದೇ ಥರ ಮಾತಾಡೋಕ್ಕೂ ಬರಲ್ಲ. ಕೆಲವು ಮಾತಾಡೋವಂಥ ವಿಷಯಗಳಿಗೆ ಅಥವಾ ಮಾಡೋವಂಥ ಕೆಲಸಗಳನ್ನು ಕಮೆಂಟ್ ಮೂಲಕ ನೆಗೆಟಿವ್ ಆಗಿ ಏನು ಹೇಳಬೇಡಿ ಅಂತ ಕೇಳ್ಕೊತಾ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗ್ ಜೊತೆಗೆ. ಹೋಗ್ಬರಲ್ಲ. ಟೈಮ್ ಆಗಿದೆ 12 ಗಂಟೆ. ಮಿಡ್ ನೈಟ್ ಆದರೂ ಯಾರಿಗೂ ನಿದ್ದೆ ಬರ್ತಾ ಇಲ್ಲ. ಈ ಕಡೆ ಇವರು ಹೈಪರ್ ಆ್ಯಕ್ಟಿವ್, ಆ ಕಡೆ ಸ್ನೂಫಿನೂ ಹೊಗಳ್ತಾ ಇದ್ದಾಳೆ ಹೊರಗಡೆ ನೋಡಿ, ಸಣ್ಣದೊಂದು ಪೇಪರ್ ಇಟ್ಕೊಂಡು. ಇಲ್ಲಿ ಮೂವಿ ನಡೀತಾ ಇದೆ. ಸೇ ಗುಡ್ ನೈಟ್.